ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮತಬೇಟೆಗಿಳಿದಿದ್ದಾರೆ. ಕಳೆದ ತಿಂಗಳು 23ನೇ ತಾರೀಕು ನಾಮಿನೇಷನ್ ಫೈಲ್ ಆದ ದಿನದಿಂದ ಆದ ಕ್ಷಣದಿಂದ ಪ್ರಚಾರ ಕಣದಲ್ಲಿ ಬ್ಯುಸಿ ಇದ್ದಾರೆ ವೀರಣ್ಣ ಚರಂತಿಮಠ. ಬಾಗಲಕೋಟೆ ನಗರದ ಹಲವು ಕಡೆಗಳಲ್ಲಿ ಈಗಾಗಲೇ ಮನೆ ಮನೆ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಚರಂತಿಮಠ ಪರವಾಗಿ ಯಡಿಯೂರಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ. ವಿಜೇಂದ್ರ ಸೇರಿದ ಹಾಗೆ ಹಲವು ನಾಯಕರಿಂದಲೂ ಕೂಡ ಅಬ್ಬರದ ಪ್ರಚಾರ ನಡೀತಾ ಇದೆ. ಈ ಬಾರಿ ಗೆದ್ದೇ ಗೆಲ್ಲುವೆ ಅನ್ನೋ ನಿರೀಕ್ಷೆಯಲ್ಲಿ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಇದ್ದಾರೆ. ಕೊನೆ ದಿನ ಮತದಾರರ ಮನವೊಲಿಕೆಗೆ ಕಸರತ್ತು ನಡೆಸ್ತಾ ಇದ್ದಾರೆ. ಬಾಗಲಕೋಟೆ ಉಪಚುನಾವಣಾ ಕದನದಲ್ಲಿ ಕೊನೆ ದಿನದ ಬಹಿರಂಗ ಪ್ರಚಾರ ಈಗಾಗಲೇ ನಡೀತಾ ಇರುವಂಥದ್ದು. ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರತಕ್ಕಂಥ ವೀರಣ್ಣ ಚರಂತಿಮಠ ಅವರು ಈಗಾಗಲೇ ಬೆಳಗಿನಿಂದಲೇ ಪ್ರಚಾರವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಯಾವ ರೀತಿಯಾದಂಥ ಪ್ರಚಾರ ನಡೀತಾ ಇದೆ ಅನ್ನೋದನ್ನು ಕೂಡ ಸರ್ ಇವತ್ತಿನ ದಿವಸ ಕೊನೆ ದಿನದ ಪ್ರಚಾರ ಹೇಗೆ ನಡೀತಾ ಇದೆ ಸರ್? ಪ್ರತಿ ದಿವಸದ ಪದ್ಧತಿಯಂತೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಮನೆ ಮನೆ ಪ್ರಚಾರ ನಡೀತಾ ಇದೆ. ಇವತ್ತು ಕೂಡ ಕೊನೆಯ ದಿನ. ಇವತ್ತು ಮುಗಿದ್ರೆ ನನ್ನ 18+3 21 ವಾರ್ಡ್ ಹಳೆ ಊರು ವಿದ್ಯಾಗಿರಿ ಎಕ್ಸ್ಟೆನ್ಷನ್ ಏರಿಯಾ 21 ವಾರ್ಡ್ ಮನೆ ಮನೆಗೆ ಸಂಪರ್ಕ ನಾವು ಮಾಡ್ದಂಗಾಯಿತು. ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ಜನ ಎಲ್ಲ ಉತ್ಸಾಹದಿಂದ ರಂಗೋಲಿ ಹಾಕಿ ಶಾಲು ಹಾರ ಆರತಿ ಮಾಡೋದ್ರ ಮುಖಾಂತರ ಮತ್ತಿನ್ನೂ ಅನೇಕ ಉಪಹಾರಗಳನ್ನು ಕೊಡ್ತಾರೆ. ಅದರಲ್ಲಿ ವಿಟಮಿನ್ A B C ಎಲ್ಲ ಇರ್ತಾವೆ. ಜನರಿಗೆ ಅತ್ಯಂತ ಧನ್ಯವಾದ ಅರ್ಪಿಸ್ತೇನೆ ನಾನು. ಸರ್ ಇವತ್ತಿನ ದಿವಸ ಸಿದ್ದರಾಮಯ್ಯವರು ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟು ಪಂಚಮಸಾಲಿ ಸಮುದಾಯದ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ಅಂದರೆ ಈಗ ಏನು ಯಡಿಯೂರಪ್ಪನವ್ರು ಬಂದಿದ್ರು ಅದರ ಬೆನ್ನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಏನು ನಿನ್ನೆಗೆ ಅವ್ರದ್ದು ಪ್ರಚಾರ ಮುಗಿದು ಊರಿಗೆ ಹೋಗಬೇಕಾಗಿತ್ತು. ಒಂದಿನ ಅವರು ಟೂರ್ ಪ್ರೋಗ್ರಾಮು ಮುಂದುವರಿಸಿದ್ದಾರೆ. ಮತ್ತು ಒಂದು ರಾಜಕೀಯ ಪಕ್ಷ ಎಲ್ಲ ಸಮಾಜದ ಓಟ್ ಕೇಳುವಂಥದ್ದು ಪದ್ಧತಿ ಕೇಳ್ಯಾರ. ಅದ್ರಾಗ ವಿಶೇಷ ಏನೈತಿದ್ರೆ ಸರ್ ಇವತ್ತು ಬಹಿರಂಗ ಪ್ರಚಾರ ಕೊನೆಗೊಳ್ತಾ ಇದೆ. ತಾವು ಮತದಾರರಿಗೆ ಹೇಳುವಂಥದ್ದು ಇವತ್ತು ಕೊನೆ ದಿನ ನಮ್ಮ ಜಿಲ್ಲಾಧ್ಯಕ್ಷರು 35 ವಾರ್ಡ್ನಲ್ಲಿ ಏಕಕಾಲಕ್ಕೆ ಮಹಾ ಚುನಾವಣಾ ಪ್ರಚಾರ ಅಭಿಯಾನ ಅಂತ ಮಾಡ್ಯಾರ. ಸಿದ್ದು ಸವದಿಯವರು ಈಗ 1ನೇ ವಾರ್ಡಿಗೆ ಹೋಗ್ತಾರೆ. ನಾವು ಕೂಡ ಬೇರೆ ಬೇರೆ ವಾರ್ಡಿಗೆ ಹೋಗ್ತಾ ಇದ್ದೀವಿ. ಇದನ್ನು ಒಂದು ಮಹಾ ಅಭಿಯಾನ ಮುಗಿಸಿ ಮತ್ತು ಸಾಯಂಕಾಲ ಇವತ್ತು ಪ್ರಚಾರ ಅಂತ್ಯ ಆಕತಿ. ನಾಳೆಯಿಂದ ಮತ್ತೇನು ಮನೆ ಮನೆಗೆ ಹೋಗಿ ಯಾರಿಗೆ ಭೇಟಿ ಆಗೋದು, ಯಾರಿಗೆ ಕೀ ಹೋಟ್ರಸ್ಸಿಗೆ ಭೇಟಿ ಆಗುವಂಥದ್ದು ಆ ಕೆಲಸ ನಡೀತದೆ. ನಾಡ್ದಾನೆ ವೋಟಿಂಗ್ ಇದೆ. ಸರ್ ಯಡಿಯೂರಪ್ಪನವರು 10,000 ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳಿದ್ರು. ತಾವು ಎಷ್ಟು ಮತಗಳ ಅಂತರ ನಿರೀಕ್ಷೆ ಮಾಡ್ತಾರೆ? ಅವ್ರೇನು ನಮ್ಮ ನಾಯಕರು ಹೇಳ್ಯಾರ ಅದು ಸರಿ ಇದೆ. ಮತ್ತು ಅವರೊಂದು ಹೇಳೋದು ನಾವೊಂದು ಹೇಳೋದು ಯಾಕೆ ಮಾಡಬೇಕು? ಅವ್ರೇನು ಹೇಳ್ಯಾರ ಅದಕ್ಕೆ ನಮ್ಮ ಸಹಮತಿ ಇದೆ ಅಂತ ಹೇಳ್ಬೋದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜು ಅಂತ ಕರ್ಕೊಂಡ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸೋನಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.